ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿನಿಮೆಯ ರೀತಿಯಲ್ಲೇ ಅಟ್ಯಾಕ್ ಮಾಡಿ 20 ಲಕ್ಷ ದರೋಡೆ ಮಾಡಲಾಗಿದೆ. ಕಡಿಮೆ ಬೆಲೆಗೆ ಚಿನ್ನದ ಆಸೆಯನ್ನು ತೋರಿಸಿ 20 ಲಕ್ಷ ರಾಬ್ರಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ರಾಬ್ರಿ ಮಾಡಿ 6 ದುಷ್ಕರ್ಮಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ನೋಡಿ, ಯಾವುದೋ ಸಿನಿಮಾ ನೋಡ್ದಂಗೆ ಆಗುತ್ತೆ ಈ ಕತೆ ಕೇಳಿದ್ರೆ. ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿರುವುದು, 20 ಲಕ್ಷ ರೂಪಾಯಿ ರಾಬ್ರಿ ಮಾಡಿರೋದು. ರಾಬ್ರಿ ಮಾಡಿ 6 ದುಷ್ಕರ್ಮಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆಂಧ್ರ ಮೂಲದ ವಿಶ್ವಪ್ರಸಾದ್ ರೆಡ್ಡಿಯ ಬಳಿ 20 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ. ವೆಂಕಟಗಿರಿ ಕೋಟೆ ಬಳಿಯ ಕ್ಲೆಗ್ರೋ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ವೆಂಕಟಗಿರಿ ಕೋಟೆ, ಇಲ್ಲಿ ಕ್ಲೆಗ್ರೋ ಲೇಔಟ್ ಇದೆ, ಇಲ್ಲಾಗಿರುವಂತಹ ಘಟನೆ. ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತೊಗೊಂಡು ಬರ್ತಾರೆ ಕಾರಲ್ಲಿ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನು ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತು ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 kg 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೀವಿ. ಯಾಕಂದರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವರು ಹತ್ರ ಇರ್ತದೆ ಮತ್ತು ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಅವ್ರು ಯಾರು ಸರ್? ಈಗ ಹಣ ತಗೊಂಬಂದಿದ್ದಾರು, ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರು. ಹಣ ಆಂಧ್ರ ಪ್ರದೇಶದಲ್ಲಿ ಹೈದ್ರಾಬಾದಲ್ಲಿ ವಾಸ ಇರತಕ್ಕಂಥ ವಿಶ್ವಪ್ರಸಾದ ರೆಡ್ಡಿ ಅಂತೇಳ್ಬಿಟ್ಟು ಆತನ 20 ಲಕ್ಷ ತೊಗೊಂಡು ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದವರು ಕುಮಾರ್. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮದ ಬಳಿ ನಡೆದಿರುವಂತಹ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಬರೋಬ್ಬರಿ 1 kg ಚಿನ್ನವನ್ನು ನಾವು ಕೊಡ್ತೀವಿ ಅಂತೇಳಿ ಸುಮಾರು 20 ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾಗಿರ್ತಕ್ಕಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಸಮೀಪದ ಈ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದು. ಸುಮಾರು ಆಂಧ್ರ ಮೂಲದಿಂದ ಅಂದರೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆಂಧ್ರ ಮೂಲದಲ್ಲಿರ್ತಕ್ಕಂಥ 2 ವ್ಯಕ್ತಿಗಳು ಈ ಬಡಾವಣೆಗೆ ಅಂದರೆ 5 ಜನರ ಒಂದು ಖಚಿತ ಮಾಹಿತಿ ಮೇರೆಗೆ ಅಂದರೆ ನಾವು ಚಿನ್ನವನ್ನು ಕೊಡ್ತೀವಿ ಅಂತೇಳಿ ಮೊದಲಿಗೆ 2 ಕಾಯಿನ್ಗಳನ್ನು, ಚಿನ್ನದ ಕಾಯಿನ್ಗಳನ್ನು ಕೊಟ್ಟು ಅವ್ರನ್ನ ಪರಿಶೀಲನೆ ಮಾಡಿಕೊಳ್ಳಬೇಕಾದ್ರೆ ಇದು ಚಿನ್ನವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಅವ್ರನ್ನ ನಂಬಿಸಿ, ಅದು ಕೂಡ ಮೊದಲಿಗೆ ಚಿನ್ನವನ್ನು ಕೊಡ್ತಾರೆ. ನಂತರ ಆ ಚಿನ್ನದ ರೂಪದಲ್ಲಿ ಮತ್ತಷ್ಟು 1 kg ಚಿನ್ನವನ್ನು ನಾವು ನಿಜಕ್ಕೂ ಕೊಡ್ತೀವಿ ಅಂತೇಳಿ 20 ಲಕ್ಷ ರೂಪಾಯಿಗಳನ್ನು ತೊಗೊಂಡು ಬನ್ನಿ ಅಂತೇಳಿ ನಂಬಿಸಿ ಅವರು ಕೂಡ ಆ ನಂಬಿಕೆಗೆ ನೇರ ಅಂದರೆ ಈ ಲೇಔಟ್ಗೆ ಬಂದು ಇದೇ ಜಾಗದಲ್ಲಿ ದೃಶ್ಯಗಳು ಏನು ಗಮನಿಸ್ತಿದ್ದೀವಿ, ಈ ಲೇಔಟ್ನಲ್ಲಿ ಬಂದು ಅವ್ರಿಗೆ ನೇರವಾಗಿ ಅಲ್ಲಿರ್ತಕ್ಕಂಥ ದುಡ್ಡನ್ನು ದೋಚಿ ಇಮಿಡಿಯೇಟಾಗಿ ಪರಾರಿ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಆದರೆ ದುಡ್ಡನ್ನು ಕಳೆದುಕೊಡ್ತಕ್ಕಂಥ 2 ಆಸಾಮಿಗಳು ಕೂಡ ನೇರವಾಗಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಪೊಲೀಸರ ಮೊರೆ ಹೋಗಿ ಇವತ್ತು ಪೊಲೀಸರ ತಂಡ ಅಂದರೆ ನಮ್ಮ SP ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಸುಮಾರು 3 ತಂಡಗಳನ್ನು ಪೊಲೀಸ್ ಇನ್ಸ್ಪೆಕ್ಟರ್ಗಳ ತಂಡಗಳನ್ನು ರಚನೆ ಮಾಡಿ ಆರೋಪಿಗಳಿಗೆ ಬಲೆ ಬೀಸತಕ್ಕಂಥ ಕೆಲಸ ಆಗಿದೆ. ಒಟ್ಟಿನಲ್ಲಿ ನಂಬಿಸಿ ನಾವು 1 kg ಚಿನ್ನವನ್ನು ಕೊಡ್ತೀವಿ 20 ಲಕ್ಷ ರೂಪಾಯಿಗೆ ಅಂತೇಳಿ ಈ ರೀತಿ ಮೋಸ ಮಾಡಿ ದೋಚಿ ಪರಾರಿಯಾಗಿರ್ತಕ್ಕಂಥ ಆರೋಪಿಗಳಿಗೆ ಬಲೆ ಬೀಸತಕ್ಕಂಥ ಪೊಲೀಸರು ತನಿಖೆ ಮುಖಾಂತರ ಯಾರು ಏನು ಅಂತಕ್ಕಂಥ ಅವ್ರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ನಿಜಕ್ಕೂ ಖಚಿತಪಡಿಸಿ ಅವ್ರನ್ನ ವಶಕ್ಕೆ ಪಡ್ತಕ್ಕಂಥ ಕೆಲಸ ನಿಜಕ್ಕೂ ಆಗಲೇಬೇಕಿದೆ. ಕ್ಯಾಮ್ರಾ ಪರ್ಸನ್ ಶಶಾಂಕ್ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ.